ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಕ್ರಿಕೆಟ್ ಅಭಿಮಾನಿಗಳಿಗೆ ನಮಸ್ಕಾರ ದೇವರು ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಹಂಗಾಮ. ಬನ್ನಿ ದೇವರು, ಇವತ್ತಿನ ಒಂದು ಲೇಟೆಸ್ಟ್ 5 ಕ್ರಿಕೆಟ್ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ನ ನೋಡ್ಕೊಂಬರೋವಂಥ ಸಮಯ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ 5 ಇಂಟ್ರೆಸ್ಟಿಂಗ್ ಕ್ರಿಕೆಟ್ ಅಪ್ಡೇಟ್ಸ್ನ ನೋಡ್ಕೊಂಬರೋಣ ಬನ್ನಿ ದೇವರು. ಫಸ್ಟ್ ಅಪ್ಡೇಟ್ ಈ ಥರ ಇದೆ. ಏಷ್ಯಾ ಕಪ್ 2025 ಡೇಟ್ ಅನೌನ್ಸ್ ಆಗಿದೆ ದೇವರು. ಸೆಪ್ಟೆಂಬರ್ 10 ಈ ಒಂದು ಏಷ್ಯಾ ಕಪ್ ಅನೌನ್ಸ್ಮೆಂಟ್ ಆಗಿರುವಂಥ ಡೇಟ್ ಆಗಿದೆ. ಇದಕ್ಕಿಂತ ಮುಂಚೆ ತುಂಬ ದಿನಗಳ ಹಿಂದೆ, ಒಂದು 2-3 ತಿಂಗಳುಗಳ ಹಿಂದೆ ಏಷ್ಯಾ ಕಪ್ ನಡೆಯಲ್ಲ ಅನ್ನೋ ಒಂದು ಊಹಾಪೋಹಗಳು ಎಲ್ಲ ನಡೀತಾ ಇತ್ತು. ಆದರೆ ಅದಕ್ಕೆ ಇವಾಗ ACC ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನವರು ಒಂದು ತೆರೆ ಎಳೆದುಬಿಟ್ಟಿದ್ದಾರೆ. ಸೆಪ್ಟೆಂಬರ್ 10ಕ್ಕೆ ಈ ಒಂದು ಏಷ್ಯಾ ಕಪ್ ನಡೆಯುತ್ತೆ ಅನ್ನೋ ಒಂದು ಅನೌನ್ಸ್ಮೆಂಟ್ನ ನಿನ್ನೆ ಮಾಡಿದ್ದಾರೆ. ಅದಕ್ಕಾಗಿ ಈ ಬಾರಿ ಏಷ್ಯಾ ಕಪ್ 100% ನಡೆಯುತ್ತೆ. ಆದರೆ ಈ ಒಂದು ಏಷ್ಯಾ ಕಪ್ ನಡೀತಾ ಇರೋದು ನಮ್ಮ ಭಾರತದಲ್ಲಿ ಅಲ್ಲ, UAEನಲ್ಲಿ. ಓಕೆ, ಈ ಒಂದು ಏಷ್ಯಾ ಕಪ್ನ ಭಾಗಿಯಾಗಿ ಭಾರತ ಕೂಡ ಭಾಗವಹಿಸ್ತಾ ಇದೆ. ಅದರ ಜೊತೆಗೆ ಪಾಕಿಸ್ತಾನವೂ ಕೂಡ ಈ ಒಂದು ಏಷ್ಯಾ ಕಪ್ನಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ. ಯಾಕೆಂತಂದರೆ ಎಷ್ಟೋ ಜನ ಕಾಯ್ತಾ ಇದ್ದಾರೆ ಭಾರತ ಮತ್ತು ಒಂದು ಪಾಕಿಸ್ತಾನ ಮ್ಯಾಚ್ ನೋಡೋದಕ್ಕೆ ಅಂತ ಹೇಳಿಬಿಟ್ಟು. ಈ ಒಂದು ಮ್ಯಾಚ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ಒಂದೇ ಗ್ರೂಪಲ್ಲಿ ಇರುತ್ತಾ ಅಥವಾ ಬೇರೆ ಬೇರೆ ಗ್ರೂಪ್ ಮಾಡ್ತಾರಾ ನೋಡಬೇಕು. ಅದಕ್ಕೆಲ್ಲ ನಾವೆಲ್ಲ ಕಾಯಬೇಕಾಗುತ್ತೆ. ಇನ್ನೂ ಟೈಮ್ ಟೇಬಲ್ ಅನೌನ್ಸ್ಮೆಂಟ್ ಆಗಿಲ್ಲ. ಅನೌನ್ಸ್ಮೆಂಟ್ ಆದಮೇಲೆ ಮತ್ತೆ ನಾನು ನಿಮಗೆ ವಿಡಿಯೋದಲ್ಲಿ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಅದೇ ರೀತಿಯಾಗಿ ಅಪ್ಡೇಟ್ ನೋಡಿದವರು ಈ ಥರ ಇದೆ. ಇವಾಗ ಗೌತಮ್ ಗಂಭೀರ್ ಅವರು ಭಾರತ ತಂಡದ ಹೆಡ್ ಕೋಚ್ ಆದಾಗಿಂದನೂ ಕೂಡ ಭಾರತ ಪರ್ಫಾರ್ಮೆನ್ಸ್ ಅಷ್ಟೊಂದು ಚೆನ್ನಾಗಿ ಆಗ್ತಾ ಇಲ್ಲ. ಅದನ್ನು ಗಮನಿಸಿದಂಥ ಒಂದು BCCI ಮ್ಯಾನೇಜ್ಮೆಂಟ್ನವರು ಈಗ ಒಂದು ಡಿಸೈಡ್ ಮಾಡೋದಕ್ಕೆ ಹೊರಟಿದ್ದಾರೆ. ಏನು ಡಿಸೈಡ್ ಮಾಡ್ತಿದ್ದಾರೆ ಅಂತಂದರೆ, ಗೌತಮ್ ಗಂಭೀರ್ ಅವ್ರನ್ನ ಟೆಸ್ಟ್ ತಂಡದ ಕೋಚಿಂದ ಕೆಳಗಿಳಿಸಬೇಕು ಅನ್ನೋ ಒಂದು ಡಿಸಿಷನ್ಗೆ ಬರ್ತಾ ಇದ್ದಾರೆ. ಹಾಗಾದರೆ ಇವಾಗ ಮುಂದೆ ಯಾರು ಈ ಒಂದು ಟೆಸ್ಟ್ ತಂಡದ ಕೋಚ್ ಆಗ್ತಾರೆ ಅಂತ ನೋಡಬೇಕಾಗಿದೆ. ಅದರಲ್ಲಿ ಒಂದು ಮುಂಚೂಣಿಯಲ್ಲಿರುವಂಥ ಹೆಸರು ಬಂದು ರವಿಶಾಸ್ತ್ರಿ ಅವ್ರದ್ದು. ರವಿಶಾಸ್ತ್ರಿ ಅವರು ಇವಾಗಲೇ ಆಲ್ರೆಡಿ ಅವರು ಕೋಚ್ ಆಗಿ ಈ ಒಂದು ಕಾರ್ಯನ ನಿಭಾಯಿಸಿದ್ದಾರೆ. BCCI ಮ್ಯಾನೇಜ್ಮೆಂಟ್ಗೂ ಕೂಡ ಗೊತ್ತಿದೆ ಅವರು ಯಾವ ಥರ ಒಂದು ವರ್ಕ್ ಮಾಡಿದ್ದಾರೆ ಅನ್ನೋದು. ಅದ್ರ ಜೊತೆಗೆ ಇನ್ನೊಬ್ಬರ ಹೆಸರು ಕೂಡ ಕೇಳಿಸ್ತಾ ಇದೆ, VVS ಲಕ್ಷ್ಮಣ್. ಅವರೂ ಕೂಡ ಒಂದು ಆಲ್ರೆಡಿ ನಮ್ಮ ಭಾರತದ ಕೋಚ್ ಆಗಿ ವರ್ಕ್ ಮಾಡಿರೋವಂಥವ್ರನ್ನೇ. ಈ ಒಂದು ಇಬ್ಬರ ಹೆಸರು ಕೂಡ ಇವಾಗ ಓಡಾಡ್ತಾ ಇದೆ. ನಾವೆಲ್ಲರೂ ಕಾದು ನೋಡಬೇಕಾಗುತ್ತೆ ಯಾರ ಹೆಸರು ಬರುತ್ತೆ, ಯಾರನ್ನ ಇವರು ಹೆಡ್ ಕೋಚ್ ಆಗಿ ಮಾಡ್ತಾರೆ. ಒಂದು ಗೌತಮ್ ಗಂಭೀರ್ ಅವ್ರನ್ನೇ ಕಂಟಿನ್ಯೂ ಮಾಡ್ತಾರಾ, ಇಲ್ಲಪ್ಪ ಅಂತಂದರೆ ರವಿಶಾಸ್ತ್ರಿ ಅವ್ರನ್ನ ಮತ್ತೆ ಕೋಚ್ ಆಗಿ ನೇಮಕ ಮಾಡ್ತಾರಾ, ಇಲ್ಲ VVS ಲಕ್ಷ್ಮಣ್ ಅವ್ರನ್ನ ನೇಮಕ ಮಾಡ್ತಾರಾ ಅಂತ ಹೇಳಿ ನಾವೆಲ್ಲ ಕಾದು ನೋಡಬೇಕಾಗುತ್ತೆ. ಅದೇ ರೀತಿಯಾಗಿ ದೇವರು ಮೂರನೇ ಅಪ್ಡೇಟ್ ಇಲ್ಲಿದೆ ನೋಡಿ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ನ ಸೆಕೆಂಡ್ ಮ್ಯಾಚು ಜುಲೈ 2ನೇ ತಾರೀಕು ನಡೆಯುತ್ತೆ. ಆ ಒಂದು ಮ್ಯಾಚ್ಗೆ ನಮ್ಮ ಎಲ್ಲರ ಒಂದು ಫೇವ್ರೇಟ್ ಆಗಿರುವಂಥ ಬೂಮ್ರಾ ಅವರು ರೆಸ್ಟ್ ತಗೊತಾ ಇದ್ದಾರೆ. ಯಾಕೆ ಅಂತಂದರೆ ಅವರು ಒಂದು ವರ್ಕ್ ಲೋಡಿಂದಾಗಿ ಒಂದು ಈ ಮ್ಯಾಚಿಂದ ಹೊರಗುಳಿತೀನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವರ ಜಾಗದಲ್ಲಿ ಯಾರನ್ನ ಆಡಿಸ್ತಾರೆ? ಒಂದು ಹರ್ಷದೀಪ್ ಅವ್ರನ್ನ ಆಡಿಸ್ಬೋದು, ಇಲ್ಲ ಅಂತಂದರೆ ಚೈನಾಮ್ಯಾನ್ ಸ್ಪಿನ್ನರ್ ಕುಲ್ದೀಪ್ ಯಾದವ್ ಅವ್ರನ್ನ ಆಡಿಸ್ಬೋದು. ಈ ಒಂದು ಎರಡನೇ ಒಂದು ಟೆಸ್ಟ್ ಮ್ಯಾಚ್ನಲ್ಲಿ ತುಂಬಾ ಬದಲಾವಣೆಗಳು ಆಗುವಂಥ ಚಾನ್ಸಸ್ ಇದೆ. ನೋಡಬೇಕು, ಒಂದು ಬ್ಯಾಟಿಂಗಲ್ಲಿ ಚೇಂಜಸ್ ಮಾಡ್ತಾರಾ ಅಥವಾ ಬೌಲಿಂಗ್ ಲೈನಪ್ಪಲ್ಲಿ ಚೇಂಜ್ ಮಾಡ್ತಾರಾ, ಇಲ್ಲ ಹರ್ಷದೀಪ್ ಅವ್ರನ್ನ ಆಡಿಸ್ತಾರಾ, ಇಲ್ಲ ಮತ್ತೆ ವಾಪಸ್ ಏನಾದರೂ ಬೂಮ್ರಾ ಅವ್ರನ್ನೇ ಕನ್ವಿನ್ಸ್ ಮಾಡಿ ಬೂಮ್ರಾ ಅವ್ರನ್ನೇ ಆಡಿಸ್ತಾರಾ ಅಂತ ಹೇಳಿ ನಾವೆಲ್ಲ ಕಾದು ನೋಡಬೇಕಾಗಿದೆ. ಆದರೆ ಈ ಒಂದು ಎರಡನೇ ಟೆಸ್ಟ್ ಮ್ಯಾಚಲ್ಲಂತೂ 100% ಹೇಳ್ತೀನಿ, 2-3 ಬದಲಾವಣೆ ಮಾಡ್ತಾರೆ. ಇದಂತೂ ಗ್ಯಾರಂಟಿ, ಇದಂತೂ ತಪ್ಪಿದ್ದಲ್ಲ. ಯಾಕಂತಂದರೆ ಬೂಮ್ರಾ ಅವರು ಆಡಿದರೆ ಅಂತೂ ತುಂಬಾ ಒಳ್ಳೆಯದಾಗುತ್ತೆ. ಎರಡನೇ ಮ್ಯಾಚು ಭಾರತ ಗೆಲ್ಲುತ್ತಾ ಇಲ್ವಾ ಅನ್ನೋದನ್ನು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಫೋರ್ತ್ ಅಪ್ಡೇಟ್ ಇಲ್ಲಿದೆ ನೋಡಿ ದೇವರು. ನಿಮ್ಮೆಲ್ಲರ ನೆಚ್ಚಿನ ಒಂದು ಮಾಜಿ ಕ್ರಿಕೆಟರ್ ಆದಂಥ ವೀರೇಂದ್ರ ಸೆಹ್ವಾಗ್ ಅವರು ಒಂದು ಸ್ಟೇಟ್ಮೆಂಟ್ನ ಹೇಳಿದ್ದಾರೆ. ಅದು ಏನಪ್ಪ ಸ್ಟೇಟ್ಮೆಂಟು ಅಂತಂದರೆ, ಭಾರತ ಇಲ್ಲದೆ ಫುಟ್ಬಾಲ್ ಕಂಟಿನ್ಯೂ ಮೂವ್ಮೆಂಟ್ ಆಗುತ್ತೆ, ಮುಂದೆ ಹೋಗುತ್ತೆ. ಆದರೆ ಕ್ರಿಕೆಟ್ ಯಾವುದೇ ಕಾರಣಕ್ಕೂ ಚಾನ್ಸೇ ಇಲ್ಲ ಅನ್ನೋ ಒಂದು ರೀಸನ್ನಿಂದ ಹೇಳ್ತಾ ಇದ್ದಾರೆ. ಯಾಕಂತಂದರೆ ಕ್ರಿಕೆಟ್ಗೆ ಅಷ್ಟೊಂದು ವ್ಯಾಲ್ಯೂ ಇದೆ. ನಮ್ಮ ಭಾರತದಲ್ಲಿ ಮಾತ್ರ ಇಷ್ಟೊಂದು ಕ್ರಿಕೆಟ್ಗೆ ಒಂದು ಮಹತ್ವನ ಕೊಡ್ತಾರೆ, ಆದರೆ ಫುಟ್ಬಾಲ್ಗೆ ಅಷ್ಟೊಂದು ಮಹತ್ವ ನಮ್ಮ ಭಾರತದಲ್ಲಿ ಕೊಡಲ್ಲ. ಆ ಒಂದು ರೀಸನ್ನ ಇಟ್ಕೊಂಡು ವೀರೇಂದ್ರ ಸೆಹ್ವಾಗ್ ಒಂದು 100% ಒಳ್ಳೆಯ ರೀಸನ್ ಹೇಳಿದ್ದಾರೆ. ಅವ್ರು ಹೇಳಿರೋದ್ರಲ್ಲಿ ಏನು ತಪ್ಪಿಲ್ಲ. ಯಾಕಂದರೆ ನಮ್ಮ ಭಾರತದಲ್ಲಿ ಅಷ್ಟೊಂದು ಕ್ರಿಕೆಟ್ಗೆ ವ್ಯಾಲ್ಯೂ ಕೊಡ್ತಾರೆ.
ಆದರೆ ಫುಟ್ಬಾಲ್ಗೆ ಯಾಕಷ್ಟು ಕೊಡಲ್ಲ ಅಂತಂದರೆ ಇದು ಮೊದಲಿನಿಂದನೂ ಕೂಡ ಕ್ರಿಕೆಟ್ಗೆ ಒಂದು ಜಾಸ್ತಿ ಪ್ರಿಫರೆನ್ಸ್ ಇರೋದ್ರಿಂದ ಅವ್ರು ಹೇಳಿರೋದ್ರಲ್ಲೂ ಏನು ತಪ್ಪಿಲ್ಲ. ಅವ್ರು ಹೇಳಿರೋದು 100% ಕರೆಕ್ಟ್ ಆಗಿದೆ. ಅವರು 5ನೇ ಅಪ್ಡೇಟ್ ಇಲ್ಲಿದೆ ನೋಡಿ. ಸೌತ್ ಆಫ್ರಿಕಾನ ಸ್ಪಿನ್ನರ್ ಆದಂಥ ಕೇಶವ್ ಮಹಾರಾಜ ಅವರು ಮೊನ್ನೆ ನಡೆದಂಥ ಮ್ಯಾಚ್ನಲ್ಲಿ 200 ವಿಕೆಟ್ ಪಡೆದಂಥ ಮೊದಲ ಸೌತ್ ಆಫ್ರಿಕನ್ ಬೌಲರ್ ಆಗ್ತಾರೆ. ಇದುವರೆಗೂ ಕೂಡ ಆಡಿದ್ದಾರೆ ಸ್ಪಿನ್ನರ್ಸೂ ಕೂಡ, ಆದರೆ 200 ವಿಕೆಟ್ನ ಇದುವರೆಗೂ ಯಾರು ಸೌತ್ ಆಫ್ರಿಕನ್ ಸ್ಪಿನ್ ಬೌಲರ್ ತಗೊಂಡಿಲ್ಲ. ಆದರೆ ಇವರು ಒಂದು ರೆಕಾರ್ಡ್ನ ಮಾಡ್ತಾರೆ. ಅದು ಏನಪ್ಪ ಅಂದರೆ 200 ವಿಕೆಟ್ ಟೆಸ್ಟಲ್ಲಿ 200 ವಿಕೆಟ್ ತಗೊಂಡಂಥ ಮೊದಲ ಬೌಲರ್ ಆಗ್ತಾರೆ ಇವರು. ಇವ್ರಿಗೂ ಕೂಡ ನಮ್ಮ ಇಂಡಿಯನ್ ಅವರು, ಆದರೆ ಹೋಗಿ ಸೌತ್ ಆಫ್ರಿಕಲ್ಲಿ ಸೆಟ್ಲ್ ಆಗಿ ಆ ಒಂದು ತಂಡದಲ್ಲಿ ಸ್ಥಾನ ಪಡೆದು ನಮ್ಮ ಭಾರತದ ವಿರುದ್ಧನೇ ಆಡಿ ಎಷ್ಟೋ ಸರಿ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿರುವಂಥ ಉದಾಹರಣೆಗಳಿದೆ. ಇವರು 200 ವಿಕೆಟ್ ತಗೊಂಡಿರೋದು ಒಂದು ಇದು ರೆಕಾರ್ಡ್ ಆಗಿದೆ ಅಂತ ಹೇಳ್ಬೋದು. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಟಾಟಾ, ಬಾಯ್ ಬಾಯ್.